ಹುಟ್ಟುಹಬ್ಬದ ಹೆಸರಿನಲ್ಲಿ ಜನಸೇವೆಯ ಮಹೋತ್ಸವ 2000 ನೀರಿನ ಕ್ಯಾನ್ ವಿತರಣೆ. ಸಿರಾದಲ್ಲಿ ಇಂದು ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ಪುನೀತ್ ಗೌಡ ಅವರ ಹುಟ್ಟುಹಬ್ಬ ಸಂಭ್ರಮದ ಮನೆ ಮಾಡಿತ್ತು. ಆದರೆ ಈ ಸಂಭ್ರಮ ಕೇವಲ ಕೇಕ್ ಕತ್ತರಿಸುವುದಕ್ಕೆ ಸೀಮಿತವಾಗಿರಲಿಲ್ಲ. ಬದಲಿಗೆ ಸಾವಿರಾರು ಕುಟುಂಬಗಳ ದಾಹವನ್ನ ನೀಗಿಸುವ ಮೂಲಕ ಪುನೀತ್ ಗೌಡ ಬ್ರಿಗೇಡ್ ಹೊಸ ಹಾದಿಯನ್ನ ತುಳಿದಿದೆ. ಏನಿದು ವಿಶೇಷ ವರದಿ ಇಲ್ಲದೆ ನೋಡಿ. ಸಿರಾದ ಐವಿರುತ್ತ ಇಂದು ಸಂಪೂರ್ಣ ಕೇಸರಿ ಹಸಿರುಮಯವಾಗಿತ್ತು. ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ಪುನೀತ್ ಗೌಡ ಅವರ ಹುಟ್ಟುಹಬ್ಬದ ಅಂಗವಾಗಿ ಪುನೀತ್ ಗೌಡ ಬ್ರಿಗೇಡ್ ವತಿಯಿಂದ ಅಭೂತಪೂರ್ವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಿರಾ ತಾಲೂಕಿನ ಅಂತರ್ಜಲದಲ್ಲಿ ಫ್ಲೋರೈಡ್ ಅಂಶ ಹೆಚ್ಚಿರುವ ಕಾರಣ ಜನಸಾಮಾನ್ಯರಿಗೆ ಉಂಟಾಗುತ್ತಿರುವ ಆರೋಗ್ಯ ಸಮಸ್ಯೆಯನ್ನ ಹೋಗಲಾಡಿಸಲು ಬ್ರಿಗೇಡ್ ಪಣವನ್ನ ತೊಟ್ಟಿದೆ. ಇದರ ಭಾಗವಾಗಿ ಇಂದು ಸುಮಾರು 2000 ಶುದ್ಧ ಕುಡಿಯುವ ನೀರಿನ ಕ್ಯಾನ್ಗಳು 20 ಲೀಟರ್ ಸಾರ್ವಜನಿಕರಿಗೆ ಮತ್ತು ಮಹಿಳೆಯರಿಗೆ ಉಚಿತವಾಗಿ ವಿತರಿಸುವ ಮೂಲಕ ಮಾನವೀಯತೆಯನ್ನ ಮೆರೆಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಪ್ರಮುಖ ನಾಯಕರಾದ ಆರ್ ಉಗ್ರೇಶ್, ಬಿಎಸ್ ಸತ್ಯಪ್ರಕಾಶ್, ತುಮಲ್ ನಿರ್ದೇಶಕ ಎಸ್ಆರ್ ಗೌಡ, ಮುದಿಮಾಡು ರಂಗಶಾಮಯ್ಯ ಹಾಗೂ ಸಮಾಜ ಸೇವಕ ಕಲ್ಕೆರೆ ರವಿಕುಮಾರ್ ಅವರು ಪುನೀತ್ ಗೌಡ ಅವರಿಗೆ ಹಾರವನ್ನ ಹಾಕಿ ಅದ್ದೂರಿಯಾಗಿ ಶುಭವನ್ನ ಹಾರೈಸಿದರು. ಪುನೀತ್ ಗೌಡ ಅವರ ಈ ಜನಪರ ಕಾಳಜಿ ಸಿರಾದ ರಾಜಕೀಯ ವಲಯದಲ್ಲಿ ಹೊಸ ಸಂಚಲನವನ್ನ ಮೂಡಿಸಿದೆ. ಶುದ್ಧ ನೀರು ಪಡೆದ ನೂರಾರು ಮಹಿಳೆಯರು ಪುನೀತ್ ಗೌಡ ಅವರ ಜನಸೇವೆಯನ್ನ ಕೊಂಡಾಡಿದರು. ನೀರಿನ ಸಮಸ್ಯೆಗೆ ಇಷ್ಟು ಬೇಗ ಸ್ಪಂದಿಸಿದ ಯುವ ನಾಯಕ ನಮಗೆ ಸಿಕ್ಕಿರುವುದು ನಮ್ಮ ಪುಣ್ಯ ಎಂದು ಮಹಿಳೆಯರು ಹಾರೈಸಿದರು. ಸಾವಿರಾರು ಅಭಿಮಾನಿಗಳು, ಜೆಡಿಎಸ್ ಕಾರ್ಯಕರ್ತರು ಈ ಸಂಭ್ರಮದಲ್ಲಿ ಭಾಗಿಯಾಗಿ ತಮ್ಮ ನೆಚ್ಚಿನ ನಾಯಕನಿಗೆ ಜೈಕಾರವನ್ನ ಹಾಕಿದರು. ಒಟ್ಟಿನಲ್ಲಿ ಸಿರಾದಲ್ಲಿ ನಡೆದ ಈ ಹುಟ್ಟುಹಬ್ಬದ ಆಚರಣೆ ಕೇವಲ ವೈಯಕ್ತಿಕ ಸಂಭ್ರಮವಾಗದೆ ಒಂದು ಸಾಮಾಜಿಕ ಕ್ರಾಂತಿಯಾಗಿ ಮಾರ್ಪಟ್ಟಿದೆ. ಕಾರ್ಯಕ್ರಮದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರು ಪುನೀತ್ ಯುವ ಬ್ರಿಗೇಡ್ನ ಅಭಿಲಾಷ್ ಗೌಡ, ನೆಜಂತೆ, ಉಮೇಶ್, ಪ್ರವೀಣ್, ಶಶಾಂಕ್, ಮೋಹನ್, ರಾಮು, ದಿಲೀಪ್, ಪಟೇಲ್, ಮಧು, ಚೇತನ್ ಹಾಗೂ ಅನೇಕ ಕಾರ್ಯಕರ್ತರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ನ್ಯೂಸ್ ರಿಪೋರ್ಟ್, ಸಿರಾ. ಮೊದಲನೇದಾಗಿ ದಿವಂಗತ ಬಿ ಸತ್ಯನಾರಾಯಣ ಸಾಹೇಬ್ರನ್ನ ಸ್ಮರಿಸುತ್ತಾ ಅವರ ಮಾರ್ಗದರ್ಶನದಲ್ಲಿ ರಾಜಕೀಯವಾಗಿ ಗುರುತಿಸಿಕೊಂಡಿದ್ದೆ ನಾನು. ಅದ ನಂತರ ನಮ್ಮ ಪಕ್ಷದ ಎಲ್ಲ ಹಿರಿಯ ಕಿರಿಯ ಮುಖಂಡರುಗಳು ನಮ್ಗೆ ಒಂದು ಪಕ್ಷದಲ್ಲಿ ಒಂದು ಜವಾಬ್ದಾರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯಿಂದ ತಾಲೂಕಿನ ಎಲ್ಲ ಯುವಕರ, ಎಲ್ಲಾ ಜಾತಿಯ ಜನಾಂಗದ ಯುವಕರನ್ನ ಒಟ್ಟುಗೂಡಿಸ್ಕೊಂಡು ಸಂಘಟನೆ ಮಾಡ್ಕೊಂಡು ನಮ್ಮ ಪಕ್ಷ ಅಧಿಕಾರಕ್ಕೆ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಮತ್ತೆ ನನ್ನ ಮೇಲಿಟ್ಟಿರೋ ತಾಲೂಕಿನ ಯುವಕರು ನನ್ನ ಮೇಲಿಟ್ಟಿರುವ ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನ ಉಳಿಸ್ಕೊಂಡು ಹೋಗ್ತೀನಿ. ಅಭಾರಿಯಾಗಿದ್ದೇನೆ. ನನ್ನ ಈ ಹುಟ್ಟುಹಬ್ಬ ಕಾರ್ಯಕ್ರಮವನ್ನ ಆಯೋಜಿಸಿರುವ ನಮ್ಮ ನೇಜಂತಿ ಅಭಿಲಾಷ್ ಗೌಡ, ಈತ ಸಾಫ್ಟ್ವೇರ್ ಇಂಜಿನಿಯರ್, ಒಂದು ವಾರ ರಜಾ ಹಾಕಿ ಅದ್ದೂರಿಯಾಗಿ ಮಾಡಿರ್ತಾರೆ. ಇವರ ಮುಂದಾಳತ್ವದಲ್ಲಿ ಬಂಗನಹಳ್ಳಿ ಮೋಹನ್, ಹುಲಿಕೊಂಟೆ ಶಶಾಂಕ್ ಮಣಿ, ಹುಲಿಕೊಂಟೆ ಪ್ರವೀಣ್, ಕಲ್ಲಳ್ಳಿ ಉಮೇಶ್, ಸ್ವಿಮ್ಮಿಂಗ್ ಪೂಲ್ ರಾಮು, ಚೇತನ್ ಬರ್ಗೂರ್, ವಿರಾಟ್, ಸಿರಿಪಾಳ್ಯ, ಹರ್ಷ, ಪಟೇಲ್, ನಮ್ಮ ಅಣ್ಣನ ಸ್ಥಾನದಲ್ಲಿರುವ ಪಾಂಡಣ್ಣರು ಕೂಡ ಕ್ಷಮಿಸಿದ್ದಾರೆ. ಎಲ್ಲ ನನ್ನ ಗೆಳೆಯರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಈ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಆಗಮಿಸಿ ನನಗೆ ಶುಭ ಹಾರೈಸಿದಂತ ಎಲ್ಲ ನನ್ನ ಪಕ್ಷದ ಹಿರಿಯ ಮುಖಂಡರಾದಂತಹ ಜನಪ್ರಿಯ ನಾಯಕರಾದಂತಹ ಉಗ್ರೇಶಣ್ಣ, ಮನ್ಸಮಣ್ಣ, ಸತ್ಯಪ್ರಕಾಶ್ ಅಣ್ಣ, ರಾಮಚಂದ್ರಣ್ಣ, ಮತ್ತೆ ಮಂಜಣ್ಣ, ಕಲ್ಕೆರೆ ರವಣ್ಣ, ಸತ್ಯಪ್ರಕಾಶ್ ಅಣ್ಣ, ಉದಯಣ್ಣ, ರಾಮಕೃಷ್ಣಣ್ಣ, ವೈಕೆಟಿ ತೇಜಸ್ವಣ್ಣ, ಎಸ್ಆರ್ ಗೌಡ್ರು ಹೋಗಿ ಅನ್ಸುತ್ತೆ, ಎಲ್ಲ
ನರಸಿಂಹೇಗೌಡರು, APMC ನರಸಿಂಹೇಗೌಡರು ಎಲ್ರಿಗೂ ಕೂಡ ಹುಟ್ಟುಹಬ್ಬಕ್ಕೆ ಶುಭ ಕೋರಿದಂತ ಎಲ್ರಿಗೂ ತುಂಬ ಹೃದಯ ಧನ್ಯವಾದಗಳು. ಮತ್ತೆ ಶಿರಾ ತಾಲೂಕಿನ ಮರೆಯಲಾಗದ ಮಾಣಿಕ್ಯ ದಿವಂಗತ ಬಿ ಸತ್ಯನಾರಾಯಣ ಸಾಹೇಬರು ಅವಧಿಯಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಒಂದಲ್ಲ ಎರಡಲ್ಲ. ಅದರಲ್ಲಿ ಸಾವಿರಾರು ಕುಟುಂಬಗಳಿಗೆ ಏಕಕಾಲದಲ್ಲಿ ಹಕ್ಕುಪತ್ರವನ್ನ ಕೊಟ್ಟಂತಹ ಮಹಾನ್ ನಾಯಕ ಬಿ ಸತ್ಯನಾರಾಯಣ ಸಾಹೇಬರು ಮತ್ತು ಎಲ್ಲಾ ಜಾತಿಯ ಜನಾಂಗರನ್ನ ರಾಜಕೀಯವಾಗಿ ಬೆಳೆಸಿದಂತ ಧೀಮಂತ ನಾಯಕ ಬಿ ಸತ್ಯನಾರಾಯಣ ಸಾಹೇಬರು ಅವರ ಅವಧಿಯಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಒಂದೇ ಅಲ್ಲ. ಅದರಿಂದ ಅವರ ಒಂದು ಶಿರಾ ನಗರದಲ್ಲಿ ಒಂದು ಪುತ್ಥಳಿನ ಇಡ್ಲಿಕ್ಕೆ ನಮ್ಮ ಅಭಿಮಾನಿ ಬಳಗದಿಂದ ತೀರ್ಮಾನ ಮಾಡಿಕೊಂಡು ಒಂದು ನಗರಸಭೆಗೆ ಜಾಗ ಕೊಡ್ಲಿಕ್ಕೆ, ಅವರ ಒಂದು ಪುತ್ಥಳಿನ ಇಡ್ಲಿಕ್ಕೆ ಜಾಗ ಕೊಡ್ಲಿಕ್ಕೆ ಒಂದು ಮೆಮೊರಂಡಮ್ ಕೊಡ್ತಾ ಇದೀವಿ ಇವತ್ತು. ಎಲ್ರು ದಯವಿಟ್ಟು ನಗರಸಭೆಗೆ ಹೋಗಿ ಅಧ್ಯಕ್ಷ ಮತ್ತೆ ಕಮಿಷನರ್ಗೆ ಈ ಮೆಮೊರಂಡಮ್ ಕೊಡ್ತಾ ಇದೀವಿ. ಅವರ ಒಂದು ಮುಂದಿನ ನಮ್ಮ ಯುವ ಮುಖಂಡರುಗಳ ಒಂದು ಅವರೊಂದು ಸ್ಟ್ಯಾಚ್ಯೂ ಇರೋದ್ರಿಂದ ಒಂದು ಇನ್ಸ್ಪಿರೇಷನ್ ಆಗುತ್ತೆ ಮುಂದಿನ ರಾಜಕಾರಣಿಗಳಿಗೆ. ಮತ್ತು ಅವರ ಶಾಶ್ವತವಾಗಿ ಅವರ ಸವಿ ನೆನಪಿಗಾಗಿ ಒಂದು ಪುತ್ಥಳಿ ಇಡ್ಲಿಕ್ಕೆ ನಾವೆಲ್ಲ ತೀರ್ಮಾನ ಮಾಡ್ಕೊಂಡಿವಿ. ದಯವಿಟ್ಟು ಇದಕ್ಕೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರ ಸಹಕಾರ ಬೇಕು. ಬಹುಮುಖ್ಯವಾಗಿ ನಗರಸಭೆ ಅಧ್ಯಕ್ಷರು, ಕಮಿಷನರು, ನಮ್ಮ ಜಯಚಂದ್ರ ಸಾಹೇಬರು, ಮತ್ತೆ ನಗರಸಭೆಯಲ್ಲಿರುವ ನಮ್ಮ ರಾಮಣ್ಣ, ನಾಗಣ್ಣ, ಸುಬ್ರೇಶಣ್ಣ ಮತ್ತು ಅಂಜನಪ್ಪ, ಮಾಜಿ ಅಧ್ಯಕ್ಷರಾದಂತ ಅಂಜನಪ್ಪ ಅವರು, ಎಲ್ಲ ಬಿಜೆಪಿ ಎಲ್ಲ ಕೌನ್ಸಿಲರ್ಗಳು, ಕಾಂಗ್ರೆಸ್ನ ಮಾಜಿ ಮತ್ತು ಹಾಲಿ ಎಲ್ಲ ಕೌನ್ಸಿಲರ್ಗಳ ಸಹಕಾರ ನಮ್ಗೆ ಕೊಡ್ಬೇಕು ಅಂತ ಹೇಳಿ ಈ ಮಾಧ್ಯಮದ ಮೂಲಕ ನಾನು ಅವರಲ್ಲಿ ಕೈ ಮುಗ್ದು ಮನವಿ ಮಾಡ್ಕೊಳ್ತೀನಿ. ಪುನೀತ್ ಬಿ ಗ್ರೇಡ್ ಅಭಿಮಾನಿ ಬಳಗದಿಂದ ಇವತ್ತೇನು ನಮ್ಮ ಶಿರಾ ತಾಲೂಕಿನ ಯುವ ಜನತಾದಳದ ಅಧ್ಯಕ್ಷರಾಗಿರ್ತಕ್ಕಂಥ ಪುನೀತ್ ಗೌಡ್ರವರ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ ಉಗ್ರೇಶ್ ಅವರೇ, ಮತ್ತೋರು ನಮ್ಮ ಹಿರಿಯರಾಗಿರ್ತಕ್ಕಂತಹ ನಮ್ಮ ಕಲ್ಕೆರೆ ರವಣ್ಣನವರೇ, ಮತ್ತೋರ್ವ ಹಿರಿಯರಾಗಿರ್ತಕ್ಕಂಥ ಮುದಿಮಡು ರಂಗಸಮಣ್ಣವರೇ, ನಮ್ಮ ರಾಮೂರವರೇ, ಯಶಸ್ವಿನಿರವರೇ, ನಮ್ಮ ಸತ್ಯಪ್ರಕಾಶ್ ಹೋದ್ರನು ಸತ್ಯಪ್ರಕಾಶ್ ಈಗ ತಾನೇ ಎಲ್ಲ ಅರ್ಜೆಂಟ್ ಆಗಿ ಮಾಡಿದ್ದಾರೆ. ಹಾಗೆ ನಮ್ಮ ಎಂಜುಲಿಗೆರೆ ತಿಪ್ಪೇಸ್ವಾಮಿರವರೇ, ಮತ್ತೋರು ನಮ್ಮ ಮುಖಂಡರು, ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಮಲ್ಲೇಗೌಡ್ರವರೇ, ಲಕ್ನಳ್ಳಿ ಮಂಜಣ್ಣವರೇ, ನಮ್ಮ ನರಸಿಂಹೇಗೌಡ್ರವ್ರೆ, ರಾಮಕೃಷ್ಣರವರೇ ಮಾವ, ಹಾಗೆ ಮುದ್ದು ಗಣೇಶ್ ಅವರೇ, ಎಲ್ಲ ಮುಖಂಡರುಗಳು ಸಾಕಷ್ಟು, ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ ಬಪ್ಪಣ್ಣವರು, ಮತ್ತೆ ರಂಗನಾಥ್ ಗೌಡ್ರವರು, ಎಲ್ಲ ನಮ್ಮ ಯುವ ಮಿತ್ರರು ಇವತ್ತು ಬಂದಿದ್ದಾರೆ. ಮತ್ತು ಈ ಕಾರ್ಯಕ್ರಮದಲ್ಲಿ ನಿಜಕ್ಕೂ ಕೂಡ ಎಲ್ಲ ಯುವ ಬಳಗ, ತಾಲೂಕಿನ ಯುವ ಬಳಗನೇ ಕೂಡ ಇವತ್ತಿಲ್ಲಿ ಬಂದು ನಮ್ಮ ಪುನೀತ್ ಗೌಡ್ರವರಿಗೆ ಆಶೀರ್ವಾದವನ್ನು ಮಾಡಿದೆ. ಯಾಕೆಂದ್ರೆ ಪುನೀತ್ ಗೌಡ ಆತ ನಿಜಕ್ಕೂ ಕೂಡ ಆತನ ಏನು ತಾಲೂಕಿನ ಯುವ ಜನತಾದಳದ ಅಧ್ಯಕ್ಷ ಆದಾಗ್ಲಿಂದಲೂ ಕೂಡ ಇಡೀ ತಾಲೂಕಿನಲ್ಲಿ ಒಂದು ರೀತಿ ಮಿಂಚಿನ ಸಂಚಾರವನ್ನೇ ಮಾಡಿ ಎಲ್ಲ ಯುವ ಪಡೆನ ಒಂದು ಕಡೆ ಕೂಡಿಸ್ತಕ್ಕಂಥ ಒಂದು ಮಹತ್ತರ ಕೆಲಸವನ್ನ ನಮ್ಮ ಪುನೀತ್ ಗೌಡ ಮಾಡಿದರೆ. ನಿಜ ಕೂಡ ನಮ್ಮ ಪಕ್ಷದ ವತಿಯಿಂದ ಆತನ ಏನು ಒಂದು ಹುಟ್ಟಿದ ಹಬ್ಬದ ಜೊತೆಗೆ ಪಕ್ಷದ ವತಿಯಿಂದಲೂ ಕೂಡ ಆತನಿಗೆ ಒಂದು ವಿಶೇಷವಾದಂತ ಒಂದು ಅಭಿನಂದನೆಯನ್ನ ನಾವಿವತ್ತು ಸಲ್ಲಿಸ್ತಾ ಇದ್ದೀವಿ. ಈಗಾಗಲೇ ಒಂದು ಯುವ ಪಡೆನ ಸಾಕಷ್ಟು ಒಂದೆಡೆ ಸೇರಿಸಿ ಇಡೀ ತಾಲೂಕಿನಾದ್ಯಂತ ಆ ಒಂದು ಯುವ ಜನತಾದಳದ ಅಧ್ಯಕ್ಷನಾಗಿ ಒಬ್ಬ ನಾಯಕನಾಗಿ, ಸಮರ್ಥ ಯುವ ನಾಯಕನಾಗಿ ಇವತ್ತು ಕೆಲಸವನ್ನ, ಪಕ್ಷದ ಸಂಘಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ರಿಗೂ ಕೂಡ ಇವತ್ತು ಇಡೀ ಒಂದು ಜಾತ್ಯತೀತ ಜನತಾದಳಕ್ಕೆ ಒಂದು ಮಹತ್ತರವಾಗ್ತಕ್ಕಂತ ಶಕ್ತಿಯನ್ನ ಇವತ್ತು ನಮ್ಮ ಪುನೀತ್ ಗೌಡ ತಂದುಕೊಟ್ಟಿದ್ದಾನೆ. ಒಂದ್ ರೀತಿ ಭವಿಷ್ಯದ ನಮ್ಮ ಆಶಾ ಕಿರಣ ಅಂತಲೂ ಕೂಡ ನಮ್ಮ ಪುನೀತ್ ಗೌಡ್ರನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಿಜಕ್ಕೂ ಅದೇ ರೀತಿ ನಮ್ಮಲ್ಲಿ 2 ಬರ್ತ್ಡೇಗಳು ಆದ್ವು. ಇವತ್ತು ಮೊನ್ನೆ ದಿನ ನಮ್ಮ ಉಗ್ರಣ್ಣಂದಾಯ್ತು, ಇವತ್ತು ನಮ್ಮ ಪುನೀತ್ ಗೌಡಂದು. 2 ಕೂಡ ತಾಲೂಕಿನಲ್ಲಿ ಇವತ್ತು ಒಂದು ಮಿಂಚಿನ ಸಂಚಾರವನ್ನ ಇವತ್ತು ಪಕ್ಷಕ್ಕೆ ಇವತ್ತು ತಂದ್ಕೊಟ್ಟಿದ್ದಾರೆ. ನಿಜ ಕೂಡ
ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುನೀತ್ ಗೌಡ್ರವರಿಗೆ ಏನು 2026ನೇ ಹೊಸ ವರ್ಷ ಮತ್ತು ಅವರ ಒಂದು ಏನು ಈ ದಿನದ ಹುಟ್ಟುಹಬ್ಬ ಅವರಿಗೆ ಆಯುಷ್ಯನ್ನ, ಆರೋಗ್ಯವನ್ನ ಮತ್ತು ಅದ್ರ ಜೊತೆಯಲ್ಲಿ ಅವರಿಗೆ ಒಂದು ಒಳ್ಳೆಯ ಭವಿಷ್ಯವನ್ನ ಮುಂದಿನ ದಿನಗಳಲ್ಲಿ ಆ ದೇವರು ಕರುಣಿಸ್ಲಿ. ಮತ್ತು ನಮ್ಮೆಲ್ಲರ ಸಹಕಾರ ಯಾವಾಗಲೂ ಕೂಡ ನಮ್ಮ ಯುವ ನಾಯಕನ ಜೊತೆನಲ್ಲಿ ಇರುತ್ತೆ ಎಂಬ ಒಂದು ಅಭಿಪ್ರಾಯವನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಅವ್ರಿಗೆ ಮತ್ತೊಮ್ಮೆ ಶುಭಾಶಯವನ್ನ, ಹುಟ್ಟುಹಬ್ಬದ ಶುಭಾಶಯವನ್ನ ಕೋರ್ತಾ ನಾನು ಶಿರಾ ನಗರದಲ್ಲಿ ಎತ್ತು ನೋಡಿದ್ರು ಸಹ ಎಲ್ಲ JDS ಕಾರ್ಯಕರ್ತರೇ ಇವತ್ತು ತುಂಬಿ ತೋರಿಸ್ತಾ ಇದ್ದಾರೆ. ಬ್ಯಾನರ್ಗಳಿರ್ಬೋದು, ಕಟ್ಔಟ್ಗಳಿರ್ಬೋದು. ಇದಕ್ಕೆಲ್ಲ ಒಂದು ಕಾರಣ ಅಂದ್ರೆ 1ನೇ ತಾರೀಕು ನಡೆದಂತ ನಮ್ಮ ಉಗ್ರೇಶ್ ಅಣ್ಣವರ ಹುಟ್ಟುಹಬ್ಬ. ಅದು ಸಹ ವಿಜೃಂಭಣೆಯಿಂದ ಆಯ್ತು. ಅವತ್ತು ಬರ್ಲಿಕ್ಕಾಗ್ಲಿಲ್ಲ, ದಯವಿಟ್ಟು ಕ್ಷಮಿಸ್ಬೇಕು. ಹುಟ್ಟುಹಬ್ಬದ ಶುಭಾಶಯಗಳನ್ನ ಮೊದಲನೇದಾಗಿ ಹೇಳ್ತಾ, ಅದೇ ರೀತಿ ಇವತ್ತು ನಮ್ಮ ತಾಲೂಕಿನ ಯುವ ಜನತಾ ದಳದ ಅಧ್ಯಕ್ಷರಾದಂತ ಪುನೀತ್ ಗೌಡ್ರು ಇಡೀ ತಾಲೂಕಿನಲ್ಲೇ ಇವತ್ತು ಇಷ್ಟು ಕ್ರಿಯಾಶೀಲವಾಗಿ ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಳ್ತಾ ಇರೋದಂದ್ರೆ ಪುನೀತ್ ಗೌಡ್ರು. ನಾನೊಂದು ಪಾಂಪ್ಲೆಟ್ ಅಲ್ಲಿ ನೋಡಿದೆ ನಾನು ವಾಟ್ಸಪ್ ಅಲ್ಲಿ, ಎಲ್ಲಾ ಊರುಗಳಿಗೂ ಸಹ ಉಚಿತ ನೀರಿನ ಕ್ಯಾನ್ಗಳನ್ನ ಕೊಡುವ ಮುಖಾಂತರ ತನ್ನ ಹುಟ್ಟುಹಬ್ಬವನ್ನ ಚೆನ್ನಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಇಂಥ ಒಂದು ವೇದಿಕೆ ಮೇಲೆ ಇರುವಂತ ನಮ್ಮ ತಾಲೂಕಿನ ಹಿರಿಯರಾದಂತ SR ಗೌಡ್ರು, ಉಗ್ರೇಶ್ ಅಣ್ಣವರು, ರಾಮಣ್ಣವರು, ಕುದ್ವಾಡ್ ರಂಗಸಮ್ಮಣ್ಣವರು ಹಾಗೂ ಯಶಸ್ವಿನಿ ಅವರು, ಮಲ್ಲೇಶ್ ಅಣ್ಣವರು ಹಾಗೂ ಮಂಜಣ್ಣವರು ಎಲ್ಲರೂ ಸಹ ಸಮ್ಮುಖದಲ್ಲಿ ಇಡೀ ತಾಲೂಕಿನ ಎಲ್ಲ ನಾಯಕರುಗಳ ಸಮ್ಮುಖದಲ್ಲಿ ಇವತ್ತು ಆಚರಣೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳುತ್ತಾ, ನಮ್ಮ ಪಕ್ಷ ಇವತ್ತು ಎಲ್ಲ ಕಣ್ಮರೆ ಆಗ್ಬಿಟ್ಟಿದೆ, JDS ಎಲ್ಲಿದೆ ಅಂತ ಹೇಳ್ತಾ ಇದ್ರು. 2028ಕ್ಕೆ ಹೊಸ ಅಲೆಯೊಂದಿಗೆ JDS ಪಕ್ಷ ಸದೃಢವಾಗಿ ನಿಲ್ತಾ ಇದೆ. ಇವತ್ತು ಅನೇಕ ಜನ ಬೇರೆ ಬೇರೆ ಪಕ್ಷದ ಮುಖಂಡರುಗಳು ಇವತ್ತು ಏನಪ್ಪ JDS ನವರೆಲ್ಲ ಒಂದೇ ಸಾರಿ ಎದ್ದು ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ, ಫೋನ್ ಮುಖಾಂತರ ಹೇಳ್ತಾರೆ, ಸಿಕ್ಕದಾಗೆಲ್ಲ ಹೇಳ್ತಾ ಇದ್ದಾರೆ. ಆದ್ರೆ JDS ಇವತ್ತು ಕುಮಾರಣ್ಣವರ ಸಾರಥ್ಯದಲ್ಲಿ, ದೇವೇಗೌಡರ ಸಾರಥ್ಯದಲ್ಲಿ, ಇವತ್ತು ನಿಖಿಲ್ ಕುಮಾರಣ್ಣವರ ಸಾರಥ್ಯದಲ್ಲಿ ಇವತ್ತು ನಮ್ಮ ತಾಲೂಕಿನಲ್ಲಿ ಬದ್ಧವಾದಂತ ನೆಲೆ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ಹೆದರಬೇಕಾದಂತ ಅವಶ್ಯಕತೆ ಇಲ್ಲ. ಬೇರೆ ಯಾವುದೇ ಪಕ್ಷದ ಕಾರ್ಯಕರ್ತರಿರ್ಬೋದು, ನಮ್ಮ ಎಲ್ಲ ಕಾರ್ಯಕರ್ತರು ಅದಕ್ಕೆ ತಕ್ಕನಾದಂತ ಉತ್ತರವನ್ನ ಇವತ್ತು ಕೊಡ್ತಾರೆ. ಹಾಗಾಗಿ JDS ಪಕ್ಷ ಇವತ್ತು ಒಂದು ಸದೃಢವಾದಂತ ಪಕ್ಷ ಅಂತ ಹೇಳ್ತಾ ಇದ್ದೇನೆ. ಪುನೀತ್ ಗೌಡ್ರು ಇನ್ನಷ್ಟು ಹೆಚ್ಚಿನ ಕಾರ್ಯಗಳನ್ನ ಮಾಡ್ಲಿ. ಅವರ ಅಭಿಮಾನಿಗಳು ಎಲ್ಲರ ಜೊತೆ ಇವತ್ತು ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಅನೇಕ ಹಳ್ಳಿಗಳಿಗೆ ಹೋಗಲಿದ್ದಾರೆ. ಹಾಗಾಗಿ ಸ್ವಾಮಿಗಳ ಆಶೀರ್ವಾದ ಪಡೆದಿದ್ದಾರೆ. ಹಾಗೆ ಸತ್ಯನಾರಾಯಣ ಸಾಹೇಬರ ಆಶೀರ್ವಾದವನ್ನು ಸಹ ಪಡೆದು ಈಗಾಗಲೇ ಎಲ್ಲ ಮುಖಂಡರುಗಳು ಇನ್ನು ಮಾತನಾಡೋರಿದ್ದಾರೆ. ಹಾಗಾಗಿ ಹೆಚ್ಚಿನದಾಗಿ ಅವ್ರಿಗೆ ಒಳ್ಳೇದಾಗ್ಲಿ, ತಾಲೂಕಿನಲ್ಲಿ ಅವ್ರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ನಾನು ಮಾತನ್ನ ಮುಗಿಸ್ತೇನೆ. ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಅಭಿಮಾನಿ ಬಂಧುಗಳೇ, ಪುನೀತ್ ಗೌಡರ ಅಭಿಮಾನಿ ಬಂಧುಗಳೇ, ಹಾಗೂ ಎಲ್ಲ ನಮ್ಮ ಪಕ್ಷದ ಮುಖಂಡರೇ, ಕಾರ್ಯಕರ್ತರು, ಈಗ ತಾನೇ ನಮ್ಮ ರಂಗಸಮ್ಮಣ್ಣ ಚೆನ್ನಾಗಿ ಮಾತನಾಡಿದ್ರು. ಸತ್ಯನಾರಾಯಣ ಸಾಹೇಬರ ಹಾದಿಯಲ್ಲಿ ನಾವು ಪಕ್ಷವನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕು, ಪಕ್ಷವನ್ನು ಸಂಘಟನೆ ಮಾಡಬೇಕು, ಪಕ್ಷವನ್ನ 28ಕ್ಕೆ ಅಧಿಕಾರಕ್ಕೆ ತರಲೇಬೇಕು ಅಂತ. ಅದಕ್ಕೆ ಸಹ ನಾನು ಒಪ್ಪಿಗೆ ಕೊಡ್ತಾನ. ನಾನು ಮತ್ತೋರ್ವ ಆತ್ಮೀಯ ಸಹಿತ ಹಿರಿಯರಾದಂತ ನಮ್ಮ ರವಿ ಕಲ್ಕಡೆ ಅವರು ಮಾತನಾಡಿದ್ರು. ಇವತ್ತು ಜನವರಿ 1ನೇ ತಾರೀಕು 2026 ಇಸ್ವಿಯಿಂದ ಜಾತ್ಯತೀತ ಜನತಾ ದಳ ಶಿರಾ ತಾಲೂಕಲ್ಲಿ ಸಂಚಲನ ಮೂಡಿಸ್ತಾ ಇದೆ ಅಂತನ. ಅದಕ್ಕೂ ಸಹ ನಾನು ಒಪ್ಪಿಗೆ ಕೊಡ್ತಾ ಮತ್ತೋರ್ವ ಸಹಿತ ನಮ್ಮ ತಿಪ್ಪೇಸ್ವಾಮಿ ಅವರು ಮಾತನಾಡಿದ್ರು. ಇವತ್ತು ತಿಪ್ಪೇಸ್ವಾಮಿ ಅವರ ಮಾತು ನಿಜವಾಗ್ಲೂ ನಾವೆಲ್ಲ ಮುಖಂಡರುಗಳು ನಾವು ಅರ್ಥ ಮಾಡ್ಕೊಂಡು ನಾವು ಮನದಟ್ಟು ಮಾಡ್ಕೋಬೇಕಾಗ್ತದೆ. ಯಾಕೆಂದ್ರೆ ಸತ್ಯನಾರಾಯಣ ಸಾರ್ ಮಾರ್ಗದರ್ಶನದಲ್ಲಿ ನಮ್ಮ ಪಕ್ಷವನ್ನು ಯಾವ ತರ ಹಿಡಿತವನ್ನು ನಾವು ತಗೊಂಡು ಹೋಗ್ತಾ ಇದ್ವಿ, ಆ ಮಾರ್ಗದರ್ಶನದಲ್ಲಿ ಇವತ್ತು ಏನು ರಿಯಲ್ ಎಸ್ಟೇಟ್ ಕೋಟ್ಯಾಧೀಶರು ಇವತ್ತು ಏನು ತಾಲೂಕುಗಳಲ್ಲಿ MLA ಆಗಿ ಬರ್ತಾವ್ರೆ ಅಂತವನ್ನ ದೂರ ಇಟ್ಟು ಇವತ್ತು ನಮ್ಮ ಮುಖಂಡರುಗಳು ಇವತ್ತು ಕೆಲಸವನ್ನು ಮಾಡ್ಕೊಂಡು ಹೋಗಿ 2028ಕ್ಕೆ ಪಕ್ಷವನ್ನು ಸಂಘಟನೆ ಮಾಡಬೇಕು, ಪಕ್ಷವನ್ನು ಕಟ್ಟಲೇಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು ಸಹ ಬದ್ಧನಾಗಿ ಒಪ್ಪಿಗೆ ಕೊಟ್ಟು ನಾನು ಸಹ ಕೆಲಸ ಮಾಡ್ತೇನೆ ಅಂತಲಾದ್ರೂ ಹೇಳಕ್ ಬಯಸ್ತೇನೆ ಬಂಧುಗಳೇ. ಇವತ್ತು ನಾನು ನೋಡಿದೆ, ಇವತ್ತು ನಮ್ಮ ಪಕ್ಷದ ಕ್ರಿಯಾಶೀಲ ಒಬ್ಬ ನಿಷ್ಠಾವಂತ
ಪುನೀತ್ ಗೌಡ್ರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ತಾಲೂಕಲ್ಲಿ 2,000 ಕ್ಯಾನ್ ಕೊಡೋ ಮುಖೇನ ಇವತ್ತು ನಾವೇನೇ ಹುಟ್ಟುಹಬ್ಬ ಮಾಡ್ಕೊಂಡಿದ್ರು, ನಾವು ಒಂದು ಕಾರ್ಯಕ್ರಮ ಮಾಡಿದಂಥದ್ದು ಒಬ್ಬ ಬಡವರಿಗೆ ಒಂದು ಅನುಕೂಲ ಅಂತ ಕಾರ್ಯಕ್ರಮ ಮಾಡಿ ನಾವು ಹುಟ್ಟುಹಬ್ಬ ಆಚರಣೆ ಮಾಡಿದ್ರೆ ಅದು ನಿಜವಾಗ್ಲೂ ಸಹ ನಮ್ಗೂ ಆಯಸ್ ಜಾಸ್ತಿ ಆಗ್ತದೆ ಅಂತಲಾದ್ರು ನಾನಾದ್ರೂ ಹೇಳಕ್ ಬಯಸ್ತೇನೆ ಬಂಧುಗಳೇ. ಇವತ್ತು ನಮ್ಮ ಪಕ್ಷದ ಎಲ್ಲ ನಮ್ಮ ಮುಖಂಡರು ಕಾರ್ಯಕರ್ತರು ಇವತ್ತು ನಮ್ಮ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಯಾವುದೇ ಒಬ್ಬ ನಮ್ಮ ಪಕ್ಷದ ಮುಖಂಡ, ಒಬ್ಬ ಸಣ್ಣ ಪಕ್ಷದ ಕಾರ್ಯಕರ್ತ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂದ್ರೆ ಅದಕ್ಕೆ ನಮ್ಮ ಪಕ್ಷದ ಎಲ್ಲ ಮುಖಂಡರು ಒಗ್ಗೂಡಿ ಕೆಲಸವನ್ನು ಮಾಡ್ತಾರೆ. ಮತ್ತೊಮ್ಮೆ ನಮ್ಮ ಪುನೀತ್ ಗೌಡ್ರಿಗೆ ಒಂದು ಕಿವಿ ಮಾತನ್ನು ನಾನು ಈ ವೇದಿಕೆ ಮುಖೇನ ಹೇಳಕ್ ಬಯಸ್ತೇನೆ. ಇವತ್ತು ಹಿರಿಯರು ನಮ್ಮ ಪಕ್ಷವನ್ನು ಕಟ್ಟಿ ಬೆಳೆಸಿ ಬಿಟ್ಟೋಗಿದ್ದಾರೆ, ನಮ್ಮ ಕೈ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಪಕ್ಷವನ್ನು ಕೈ ಕೊಟ್ಟು ಇವತ್ತು ಸತ್ಯಪ್ರಕಾಶ್ ಇರ್ಬೋದು, ಪುನೀತ್ ಗೌಡ್ ಇರ್ಬೋದು, ಉಗ್ರೇಶ್ ಇರ್ಬೋದು, ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ದೇವೇಗೌಡರು ಕಟ್ಟಿದಂತ ಪಕ್ಷ ಇದು ಜಾತ್ಯತೀತ ಜನತಾದಳ. ಇವತ್ತು ಎಂತೆಂತ ಸಂದರ್ಭದಲ್ಲೂ ಎಲ್ಲಾ ಪಕ್ಷಗಳು ಕಟ್ಟಿದಂತ ಮುಳುಗೋಗಿದ್ದಾವೆ. ಬಂಗಾರಪ್ಪನವ್ರು ಕಟ್ಟಿರೋ ಪಕ್ಷ ಮುಳುಗೋಯ್ತು, ಯಡಿಯೂರಪ್ಪನವ್ರು ಕಟ್ಟಿರೋ ಮುಳುಗೋಯ್ತು. ಇವತ್ತು ಸನ್ಮಾನ್ಯ ದೇವೇಗೌಡರು ಕಟ್ಟಿದಂತ JDS ಪಕ್ಷ ಜಾತ್ಯತೀತ ಜನತಾದಳ ಇವತ್ತು 25ನೇ ವರ್ಷಕ್ಕೆ ನಾವು ಕಾಲಿಟ್ಟು ಇವತ್ತು ಸಂಚಲನ ಈ ತಾಲೂಕಲ್ಲ ಮೂಡಿಸ್ತಾ ಇದ್ದೇವೆ. ಇವತ್ತು ಎಲ್ಲೋದು ಒಬ್ಬ JDS ಭದ್ರ ಕೋಟೆ ಅನ್ನೋದನ್ನ ನೀವೆಲ್ಲ ತೋರಿಸ್ಬಿಟ್ಟಿದ್ದೀರ ಬಂಧುಗಳೇ. ಆದ್ರಿಂದ ನಾನಾದ್ರೂ ಒಂದೇ ಒಂದು ಎಲ್ಲ ನಮ್ಮ ಪುನೀತ್ ಗೌಡರಿಗೆ ಇವತ್ತು ನಮ್ಮ ಕೈಗೆ ಪಕ್ಷ ಕೊಟ್ಟೋಗಿದ್ದಾರೆ ಹಿಂದೋರು ಹಿರಿಯೋರು. ನಾವೆಲ್ಲ ಒಂದು ಸಣ್ಣ ಪಟ್ಟ ತಪ್ಪುಗಳು ಬರ್ತವೆ, ಅದನ್ನು ಹುಷಾರಾಗಿ ನಾವು ಹಿರಿಯರ ಮಾರ್ಗದರ್ಶನ ತಕೊಂಡು ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಏನೇ ಒಂದು ಹುದ್ದೆ ಇದ್ರು ಹಿರಿಯರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಪಕ್ಷ ಕಟ್ಟೋಣ, ಪಕ್ಷವನ್ನು ಬೆಳೆಸೋಣ. ಈ ತಾಲೂಕಲ್ಲಿ 2028ಕ್ಕೆ ಈ ಕ್ಷೇತ್ರದಿಂದ JDS ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಕಳ್ಸೋಣ ಅಂತಲಾದ್ರೂ ನಾನಾದ್ರೂ ಈ ವೇದಿಕೆ ಮುಖೇನ ನಾನು ಹೇಳಕ್ ಬಯಸ್ತೇನೆ ಬಂಧುಗಳೇ. ಇವತ್ತು ವೇದಿಕೆ ಮೇಲೆ ಎಲ್ಲ ಗಣ್ಯಾತಿಗಳಿದ್ದಾರೆ. ಈಗ ತಾನೇ SR ಗೌಡ್ರು ಮೀಟಿಂಗ್ ಐತೆ ಅಂತ ಹೋದ್ರು, ಸತ್ಯಪ್ರಕಾಶ್ ಏನೋ ಇಲ್ಲ ಹಾಸ್ಪಿಟಲ್ ಹತ್ರ ಕೆಲಸ ಐತೆ ಅರ್ಜೆಂಟ್ ಅಂತ ಹೇಳೋದ. ಆದ್ರೆ ಇವತ್ತು ಎಲ್ಲ ಯುವಕರಿದ್ರ, ಎಲ್ಲ ನಮ್ಮ ಪಕ್ಷದಲ್ಲಿ ಹೆಚ್ಚಿನದಾಗಿ ಇತ್ತೀಚೆಗೆ ಯುವಕರು ಒಳ್ಳೆ ಸೇರ್ಪಡೆ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಒಳ್ಳೆ ಭವಿಷ್ಯ ಇದೆ ನಮ್ಮ ಯುವಕರಿಗೆ. ನಾನು ಈ ವೇದಿಕೆ ಮುಖೇನ ನಾನು ಹೇಳಕ್ ಬಯಸ್ತೇನೆ ಬಂಧುಗಳೇ, ಈ ತಾಲೂಕಿನ ಯುವಕರಿಗೆ ಒಳ್ಳೆ ಭವಿಷ್ಯ ಇದೆ. ಜಾತ್ಯತೀತ ಜನತಾದಳಲ್ಲಿ ನೀವೆಲ್ಲರೂ ಒಟ್ಟಾಗಿ ಈ ಜಾತ್ಯತೀತ ಜನತಾದಳವನ್ನು ಪಕ್ಷವನ್ನು ಕಟ್ಟಿ ಈ ಕ್ಷೇತ್ರ ಒಬ್ಬ MLA ಆಯ್ಕೆ ಮಾಡಿ ನಿಮ್ಗೂ ಸಹ ಭವಿಷ್ಯ ಇದೆ ಅಂತೆಲ್ಲ ಅದು ನಾನಾದ್ರೂ ಹೇಳ್ತಾ ಮತ್ತೆ ಪುನೀತ್ ಗೌಡ್ರಿಗೆ ಆ ದೇವರು ಆರೋಗ್ಯ ಐಶ್ವರ್ಯ ಹೆಚ್ಚಿನದ ಕೊಡ್ಲಿ. ಅವ್ನ ಮನ್ಸಲ್ಲಿ ಏನ್ ಅಂದ್ಕೊಂಡಿದ್ದಾನೋ ಅದು ಆ ದೇವರು ಅವ್ರಿಗೆ ಆರೈಸಿ ಅಂತಲ್ಲ ಅದು ನಾನಾದ್ರೂ ಹೇಳ್ತಾ ಮತ್ತೊಮ್ಮೆ ಪುನೀತ್ ಗೌಡ್ರಿಗೆ ಜೈ ಶ್ರೀರಾಮ್ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ. ಎಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಮೊದಲನೇದಾಗಿ ನಾನು ನಮ್ಮ ಪಕ್ಷದ ಹಿರಿಯರು ಸತ್ಯನಾರಾಯಣ ಸಾಹೇಬ್ರ ಆತ್ಮೀಯರಾಗಿದ್ದಂತ ಉಗ್ರೇಶ್ ಅಣ್ಣನ ಹುಟ್ಟುಹಬ್ಬದ ದಿನ ಅನಿವಾರ್ಯ ಕಾರಣಗಳಿಂದ ನಾನು ಇರಕ್ಕಾಗಿರ್ಲಿಲ್ಲ. ಹಾಗಾಗಿ ಮೊದಲನೇದಾಗಿ ಉಗ್ರೇಶ್ ಅಣ್ಣನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ತಿಳಿಸುತ್ತಾ ಇವತ್ತು ಪುನೀತ್ ಗೌಡ ಗೋಪಿಕುಂಟೆ ಅವರು ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಿದ್ದಾರೆ ಅವರ ಯುವ ಬ್ರಿಗೇಡ್ ಇಂದ. ಅದರ ಜೊತೆಗೆ ತುಂಬಾ ಜನಗಳಿಗೆ ಅನುಕೂಲ ಆಗುವಂತ ಕೆಲಸ ಕಾರ್ಯಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ಇವತ್ತು ಅವರು ಹುಟ್ಟುಹಬ್ಬದ ಅಂಗವಾಗಿ ವಿಶೇಷವಾಗಿ ಶಿರಾ ತಾಲೂಕಿನಲ್ಲಿ ಫ್ಲೋರೈಡ್ ಅಂಶ ಇರೋದನ್ನ ಗಮನದಲ್ಲಿಟ್ಕೊಂಡು ಸಾರ್ವಜನಿಕರಿಗೆ ತಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಶಕ್ತಿ ಮೀರಿ ಅವರ ಒಂದು ಸ್ನೇಹಿತ ಬಳಗದಿಂದ ಮತ್ತು ಪುನೀತ್ ಗೌಡ ಕುಟುಂಬದ ಅವರೆಲ್ಲರ ಒಂದು ಆರ್ಥಿಕ ಸಹಾಯದಿಂದ ಇವತ್ತು ಎಲ್ಲರಿಗೂ ಶಿರಾ ತಾಲೂಕಲ್ಲಿ ಸುಮಾರು 2,000 ಕ್ಯಾನ್ಗಳನ್ನ 20 ಲೀಟರ್ ಕುಡಿಯುವ ನೀರಿನ ಕ್ಯಾನ್ಗಳನ್ನ ನೀಡ್ತಾ ಇದ್ದಾರೆ. ಹಾಗಾಗಿ ಮೊದಲನೇದಾಗಿ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇಂಥ ಒಂದು ಜನಪರ ಕೆಲಸ ಕಾರ್ಯಗಳನ್ನ ಮಾಡ್ತಿರೋ ಪುನೀತ್ ಗೌಡ ಅವರಿಗೆ ನಮ್ಮೆಲ್ಲರ ಸಹಕಾರ ಆಶೀರ್ವಾದ ಸದಾ ಅವ್ರ ಮೇಲೆ ಇರ್ಲಿ ಅಂತ ಕೇಳ್ಕೊಳ್ತಾ, ಅದೇ ರೀತಿ ಅವ್ರ ಕುಟುಂಬ ವರ್ಗಕ್ಕೆ ಒಳ್ಳೇದಾಗ್ಲಿ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಪುನೀತ್ ಗೌಡ ಅವರು ಈ ತಾಲೂಕಿನಲ್ಲಿ ಸೇವೆ ಮಾಡುವಂತ ಅವಕಾಶಗಳು ಈ ತಾಲೂಕಿನ ಜನಗಳು ಕಲ್ಪಿಸಿಕೊಡ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅವ್ರ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನೇ ನೋಡ್ತಾವ್ರೆ. ಯಾಕೆಂದ್ರೆ ಎಲ್ಲರೂ ಹೆಸರು ಲೇಟ್ ಆಗ್ತದೆ, ಅದಕ್ಕೆ ನಾನು ಎಲ್ಲ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಬಹುಶಃ ಇವತ್ತಿನ ಅರ್ಥಪೂರ್ಣ ಕಾರ್ಯಕ್ರಮವನ್ನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿದಾಗ ಮೊನ್ನೆ ದಿವಸ ಅವರೆಲ್ಲ ಇಲ್ಲಿ ಇರ್ತಕ್ಕಂಥ ಅಭಿಮಾನಿ ಬಳಗ, ಸ್ನೇಹಿತರ ಬಳಗ
ಜಾತ್ಯತೀತ ಜನತಾ ದಳದ ಬಗ್ಗೆ ಅಪಾರವಾದ ಗೌರವವನ್ನ ಇಟ್ಕೊಂಡಿರ್ತಕ್ಕಂಥ ಸ್ನೇಹಿತರುಗಳು ಕರೆದಿದ್ದು, ಅಣ್ಣ ನೀವು ಈ ಕಾರ್ಯಕ್ರಮಕ್ಕೆ ಬರಬೇಕು, ನಾವು ಕಾರ್ಯಕ್ರಮನ ಹೆಂಗೆ ಪ್ರಾರಂಭ ಮಾಡ್ತೀವಿ ಅಂದ್ರೆ ದಿವಂಗತ ಸತ್ಯನಾರಾಯಣ ಸಾಹೇಬ್ರವರ ಸಮಾಧಿಗೆ ತೆರಳಿ ಅಲ್ಲಿ ಪುಷ್ಪಗುಚ್ಛವನ್ನ ಅರ್ಪಿಸೋದ್ರ ಮೂಲಕ ಸಮಾಧಿಗೆ ಪೂಜೆಯನ್ನ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡ್ತೇವೆ ಅಂತ ಮಾತನ್ನ ಹೇಳಿದ್ರು. ಮೊದಲನೇದಾಗಿ ಅದೇ ಮಾದರಿನಲ್ಲಿ ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆಯನ್ನ ಕೊಟ್ಟಿದ್ದಾರೆ. ದಿವಂಗತ ಸತ್ಯನಾರಾಯಣ ಸಾಹೇಬ್ರ ಆದರ್ಶಗಳನ್ನ ಎತ್ತಿ ಹಿಡಿದಿದ್ದಾರೆ. ಹಾಗಾಗಿ ಅವರೆಲ್ಲ ಸಮೂಹಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಬಹುಶಃ SR ಗೌಡ್ರು ಮಾತಾಡಿದ್ಮೇಲೆ ಬೇರೆ ಮಾತಿರೋದಿಲ್ಲ, ಆದ್ರೂ ಇಳಿತಾ ಇದಾರೆ. ಯಾಕೆಂದ್ರೆ ಅವ್ರ MD ಕಾಯ್ತಾರೆ, ಸೆಕ್ರೆಟರಿ ಕಾಯ್ತಿದಾರೆ, ಬೇಡ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಆದ್ರೂ ತಿಪ್ಪೇಸ್ವಾಮಿ ಅವರು 2028ರ ಚುನಾವಣೆ ಬಗ್ಗೆ ಹೇಳಿದರು. ಈ ಕಾರ್ಯಕ್ರಮದ ರೂಪುರೇಷೆಗಳನ್ನ ಮಾಡುವಂತ ಸಂದರ್ಭದಲ್ಲಿ ಬಹುಶಃ ಅವರೆಲ್ಲ ಸನ್ಮಿತರು ಯಾರು 35-38 ಇರ್ಲೇ ಇಲ್ಲ ಅಂತ ನನ್ನ ಭಾವನೆ. ಅಲ್ಲ ಕೇಳಿ, ಯಾಕೆ ಈ ಮಾತನ್ನ ಹೇಳಿಕೊಟ್ಟೆ ಅಂದ್ರೆ 27ಕ್ಕೆ ವಿಧಾನಸಭಾ ಚುನಾವಣೆ ಬರುತ್ತಾ, 26ಕ್ಕೆ ಬರುತ್ತಾ, 28ಕ್ಕೆ ಬರುತ್ತಾ ಗೊತ್ತಿಲ್ಲ. ಆದ್ರೆ ಬಹುಶಃ ಈ ಸರ್ಕಾರ ಯಾವಾಗ ಬೇಕಾದ್ರೂ ಏಪ್ರಿಲ್, ಮೇ, ಜೂನ್ ಯಾವತ್ತು ಬೇಕಾದ್ರೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಅಧಿಸೂಚನೆಯನ್ನು ಹೊರಡಿಸುವಂತ ಎಲ್ಲ ಸಾಧ್ಯತೆಗಳನ್ನ ತಳ್ಳಿ ಹಾಕೋದಿಲ್ಲ. 28ಕ್ಕೆ ನಡೆಯುವಂತ ವಿಧಾನಸಭಾ ಚುನಾವಣೆಯಲ್ಲಿ ಇಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲೇಬೇಕಾಗ್ತದೆ. ಬಹುಶಃ 28ರ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ಲೇಬೇಕು ಅನ್ನೋದಾದ್ರೆ ನಾವೆಲ್ಲ ಒಗ್ಗಟ್ಟಾಗಿ ಹಗಲು ರಾತ್ರಿ ಪಕ್ಷದ ಏಳಿಗೆ ಮತ್ತು ಬೆಳವಣಿಗೆಗೆ ಕೆಲಸ ಮಾಡ್ಲೇಬೇಕಾಗ್ತದೆ. ಏಕೆಂದ್ರೆ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಾಯಕರನ್ನ ಇವರನ್ನ ಹೊರತುಪಡಿಸಿ ಹೊರಗಡೆ ಇರುವಂತ ಯಾವುದೇ ನಾಯಕರು ದಿವಂಗತ ಸತ್ಯನಾರಾಯಣ ಸಾಹೇಬ್ರವರಿಗೆ ಸರಿ ಸಾಧ್ಯವಾಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತ್ರ ಹೇಳ್ಬೇಕಾಗ್ತದೆ. ಆ ಕಾರಣಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಹೊರಗಡೆ ಇರ್ತಕ್ಕಂಥ ಎಲ್ಲ ನನ್ನ ಪಕ್ಷದ ಮುಖಂಡರುಗಳು ಕಾಯ ವಾಚ ಮನಸ ಎಲ್ಲ ಸೇವೆಯನ್ನ ಪಣಕ್ಕಿಡೋದ್ರ ಮೂಲಕ ಈ ಪಕ್ಷದ ಅಭ್ಯುದಯಕ್ಕೆ ಕಾರಣ ಆಗ್ಬೇಕಾಗುತ್ತೆ. ಬಹುಶಃ ಈ ತಾಲೂಕಿನ ರಾಜಕಾರಣವನ್ನ ಎಲ್ಲ ನೋಡಿದ್ದೀನಿ. ನನಗೆ ಮಗದೊಮ್ಮೆ ಹೇಳಲಿಕ್ಕೆ ಬಯಸ್ತೇನೆ, ಎಲ್ಲ ಕಾರ್ಯಕ್ರಮಗಳು ಪಕ್ಷದ ಹೆಸರಿನಲ್ಲೇ ನಡೀತಿರೋದ್ರಿಂದ, ಪಕ್ಷದ ಹೆಸರಿನಲ್ಲೇ ಒತ್ತನ್ನ ಕೊಡ್ತಿರೋದ್ರಿಂದ ನಿಖಿಲ್ ಕುಮಾರಸ್ವಾಮಿ ಅವರ ಫೋಟೋನು ಇಲ್ಲಿದೆ, ಕುಮಾರಣ್ಣರು ಎಲ್ಲರನ್ನ ನೋಡಿ ದೇವೇಗೌಡರು, ಕುಮಾರಣ್ಣ, ಶಿರಾಜ್ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನವನ್ನ, ಶಿರಾಜ್ ಜನತೆಯ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನವನ್ನ ಯಾರಾದ್ರೂ ಬರ್ಲಿಕ್ಕೆ ಸಾಧ್ಯನಾ? ಸತ್ಯನಾರಾಯಣ ಸಾಹೇಬರು ನಿಧನ ನಂತರ ಸಂದರ್ಭದಲ್ಲಿ ದೇವೇಗೌಡರು 2 ದಿನ ಇಲ್ಲಿದ್ರು. ಕುಮಾರಣ್ಣರು ಅಪಾರವಾದಂತ ಗೌರವವನ್ನು ಇಟ್ಕೊಂಡಿದ್ದಾರೆ. ಶಿರಾದರು ಅಂದ್ರೆ ವಿಶೇಷವಾದಂತ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ. ಬಹುಶಃ ದೇವೇಗೌಡರು ಕುಮಾರಣ್ಣವರ ಅಭಿಮಾನ ಶಾಶ್ವತವಾಗಿ ಉಳಿಬೇಕಾದ್ರೆ ನಾವೆಲ್ಲ ಜಾತ್ಯತೀತ ಜನತಾ ದಳದ ಬೆಳವಣಿಗೆಗೆ, ಅದರ ಉಳಿವಿಗೆ ಹಗಲು ರಾತ್ರಿ ಎಲ್ಲ ನನ್ನ ಯುವಕ ಮಿತ್ರರು ಶ್ರಮಿಸಬೇಕು ಅನ್ನುವಂತ ಒಂದು ವಿನಂತಿಯನ್ನ ಮಾಡ್ತಾ